ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾಡೋ ಮ್ಯಾಕ್ ಚಾನಲ್. ಡಿಸೆಂಬರ್ 31 ಇಡೀ ಪ್ರಪಂಚ ಹೊಸ ವರ್ಷವನ್ನು ವೆಲ್ಕಮ್ ಮಾಡೋಕ್ಕೆ ರೆಡಿ ಆಗ್ತಿದ್ರೆ, ಆ 4 ಜನ ಸ್ನೇಹಿತರು ಮಾತ್ರ ಸಿಟಿಯ ಗಲಾಟೆಯಿಂದ ದೂರ ಹೋಗಿ ಕಾಡಿನ ಮಧ್ಯೆ ಇರೋ ಒಂದು ಫಾರ್ಮ್ ಹೌಸಲ್ಲಿ ಪಾರ್ಟಿ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡ್ತಿದ್ರು. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ, ಅವರು ವೆಲ್ಕಮ್ ಮಾಡೋಕ್ಕೆ ಹೋಗ್ತಿರೋದು ಹೊಸ ವರ್ಷವನ್ನಲ್ಲ, ಸಾವನ್ನ ಅಂತ. ರಾತ್ರಿ 9 ಗಂಟೆ. ರಾಹುಲ್, ಸಮೀರ್, ವಿನಯ್ ಮತ್ತು ಕಾರ್ತಿಕ್ ಕಾರಿನಲ್ಲಿ ಸಕಲೇಶ್ಪುರದ ಕಡೆಗೆ ಹೊರಟಿದ್ರು. ಸಿಟಿ ಲೈಟ್ ಮರೆ ಆಗ್ತಾ ಹೋದಂತೆ ಕತ್ತಲು ಆವರಿಸ್ಕೊತಾ ಇತ್ತು. ರಾಹುಲ್ ಹೇಳ್ತಾನೆ, ಮಚ್ಚ, ಈ ಸಲ ಪಾರ್ಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇರಬೇಕನೋ. ಆ ಫಾರ್ಮ್ ಹೌಸ್ ಸುತ್ತಮುತ್ತ ಯಾರೂ ಇರಲ್ವಂತೆ, ನಾವು ಅಷ್ಟೇ ಇರೋದು. ಎಷ್ಟೇ ಕಿರ್ಚಾಡಿದ್ರು ಯಾರೂ ಬರಲ್ಲ, ತಲೆನೇ ಕೆಡಿಸ್ಕೊಳ್ಳೋಬೇಡ, ಫುಲ್ ಮಜಾ ಮಾಡೋಣ ಅಂತಾನೆ. ಹಂಗೆ ವಿನಯ್ ಹೇಳ್ತಾನೆ, ಲೋ, ಆ ಜಾಗ ಸೇಫ್ ಅಲ್ವನೋ, ಫುಲ್ ಕಾಡು ಬೇರೆ ಅಂತ ಹೇಳ್ತಿದ್ಯಾ, ಓಕೆನಾದ ಎಲ್ಲನೂ ಅಂತ ಹೇಳ್ತಾನೆ. ಆಗ ಸಮೀರ್ ನಗ್ತಾ ಹೇಳ್ತಾನೆ, ಲೋ ಹೆದರ್ಪೋಕ್ಲ, ದೆವ್ವ ಕೂಡ ನ್ಯೂ ಇಯರ್ ದಿನ ರಜೆಯಲ್ಲಿರುತ್ತೆ ಕಣೋ, ಸುಮ್ಮನೆ ಬಾರೋ ಅಂತಾನೆ. ಹೀಗೆ ಎಲ್ಲರೂ ನಗ್ತಾ ಇದ್ರು. ಆದರೆ ಕಾರ್ತಿಕ್ ಸಡನ್ನಾಗಿ ಕಾರ್ ಬ್ರೇಕ್ ಹಾಕ್ತಾನೆ. ರಸ್ತೆ ಮಧ್ಯೆ ಯಾರೋ ನಿಂತಂಗಾಯಿತು. ಆದರೆ ಲೈಟ್ ಹಾಕಿದರೆ ಅಲ್ಲಿ ಯಾರೂ ಇರಲಿಲ್ಲ. ಭ್ರಮೆ ಇರಬೇಕು ಅಂದ್ಕೊಂಡು ಹಂಗೆ ಗಾಡಿನ ಓಡಿಸ್ಕೊಂಡು ಹೋಗ್ತಾರೆ. ಇವರು ಫಾರ್ಮ್ ಹೌಸ್ ರೀಚ್ ಆದಾಗ ರಾತ್ರಿ 10:30. ಅದು ಹಳೆ ಕಾಲದ ಹಂಚಿನ ಮನೆ. ಸುತ್ತಲೂ ದಟ್ಟವಾದ ಮರಗಳು. ಕರೆಂಟ್ ಇರಲಿಲ್ಲ, ಬರೀ ಮೊಬೈಲ್ ಫ್ಲ್ಯಾಶ್ ಲೈಟ್ ಆಸರೆ ಅಷ್ಟೆ. ಕಾರ್ತಿಕ್ ಹೇಳ್ತಾನೆ, ಏನೋ ಇಲ್ಲಿ ವಾಚ್ಮ್ಯಾನ್ ಇರ್ತಾನಂದೆ, ಯಾರು ಇಲ್ವಲ್ಲ ಇಲ್ಲಿ ಅಂತ ಕೇಳ್ತಾನೆ. ರಾಹುಲ್, ಅವನು ಓಡಿ ಹೋಗಿರಬೇಕು, ಕೀ ಅಲ್ಲೇ ಕೆಳಗಡೆ ಹಾಕಿರ್ತೀನಿ, ಸೀಟ್ ಕೆಳಗಡೆ ನೋಡಿ ಅಲ್ಲೇ ಇರುತ್ತೆ, ತೊಗೊಳ್ಳಿ ಅಂತ ಹೇಳಿದ್ದಾನೆ ಅಂತ ಹೇಳ್ತಾನೆ. ಆಗ ಇವ್ರಿಗೆ ಕೀ ಸಿಗುತ್ತೆ. ಆ ಕೀನ ಯೂಸ್ ಮಾಡಿಕೊಂಡು ಬಾಗಿಲನ್ನ ಓಪನ್ ಮಾಡ್ತಾರೆ. ಓಪನ್ ಮಾಡಿದರೆ ಹಳೆಯ ಡೋರ್ಗಳು ಓಪನ್ ಆಗುತ್ತಲ್ಲ, ಆ ರೀತಿ ಶಬ್ದ ಬರ್ತಿರುತ್ತೆ. ಅದನ್ನು ನೋಡಿದರೆ ಒಂದು ಕ್ಷಣ ಭಯ ಹುಟ್ಟಿಸೋ ಹಾಗೆ ಇರುತ್ತೆ. ಒಳಗೆ ಹೋದವರಿಗೆ ವಿಚಿತ್ರವಾದ ವಾಸನೆ ಬಂತು, ಹಳೆಯ ವಸ್ತುಗಳು ಮತ್ತು ಕೊಳೆತ ಹೂವಿನ ವಾಸನೆ. ಆದರೂ ಅದನ್ನು ಇಗ್ನೋರ್ ಮಾಡಿ ಟೆರಸ್ ಮೇಲೆ ಸೆಟಪ್ ಮಾಡೋಕ್ಕೆ ರೆಡಿ ಆಗ್ತಾರೆ ಎಲ್ಲರೂ. ಇವರು ಊರಿಂದ ಬರುವಾಗಲೇ ಎಲ್ಲನೂ ತೊಗೊಂಡೇ ಬಂದಿರ್ತಾರೆ. ಚಿಕನ್ನು, ಡ್ರಿಂಕ್ಸು ಮತ್ತು ಅವರು ಎಂಜಾಯ್ಮೆಂಟಿಗೆ ಏನೇನು ಬೇಕೋ ಎಲ್ಲನೂ ತೊಗೊಂಡು ಬಂದಿರ್ತಾರೆ. ಅದೇ ರೀತಿ ಎಲ್ಲನೂ ತೊಗೊಂಡು ಟೆರಸ್ ಮೇಲೆ ಹೋಗ್ತಾರೆ. ಆ ಫಾರ್ಮ್ ಹೌಸಲ್ಲಿ ಅವತ್ತು ಕರೆಂಟೇ ಇರಲ್ಲ. ಎಲ್ಲರೂ ಫ್ಲ್ಯಾಶ್ ಲೈಟ್ ಯೂಸ್ ಮಾಡಿಕೊಂಡೇ ಎಲ್ಲ ಕೆಲಸನೂ ಮಾಡ್ತಾಯಿರ್ತಾರೆ. ಹಾಗೆ ಇವರು ಫ್ಲ್ಯಾಶ್ ಲೈಟ್ನ ಯೂಸ್ ಮಾಡಿಕೊಂಡು ಟೆರಸ್ ಮೇಲೆ ಎಲ್ಲ ಅರೇಂಜ್ಮೆಂಟ್ನ ಮಾಡ್ತಾಯಿರ್ತಾರೆ. ಸುತ್ತಮುತ್ತಲು ಕಾಡಿರುತ್ತೆ. ಬರೀ ಕೀಟಗಳ ಶಬ್ದ ಮತ್ತು ಹಕ್ಕಿಗಳ ಶಬ್ದ ಮಾತ್ರ ಕೇಳಿಸ್ತಾ ಇರುತ್ತೆ. ಮೇಲೆ ಫೈರ್ ಕ್ಯಾಂಪ್ನ ಅರೇಂಜ್ ಮಾಡೋಣ ಅಂಥೇಳಿ ಅರೇಂಜ್ಮೆಂಟ್ನು ಮಾಡ್ತಾರೆ. ಅಷ್ಟರಲ್ಲಿ ಆಗ ವಿನಯ್ ಹೇಳ್ತಾನೆ, ಅಯ್ಯೋ ಶಿಟ್ ಮಚ್ಚ, ಎಣ್ಣೆ ತಂದಿದ್ದೀವಿ, ಚಿಕನ್ ತಂದಿದ್ದೀವಿ, ಆದರೆ ಮಿಕ್ಸಿಂಗ್ಗೆ ಸಾಫ್ಟ್ ಡ್ರಿಂಕ್ಸೇ ಇಲ್ವಲ್ಲ, ವಾಟರ್ ಕ್ಯಾನ್ ಕೂಡ ತಂದಿಲ್ವಾ, ಮರ್ತೇ ಬಿಟ್ಟಿದ್ದೀವಿ. ಆಗ ರಾಹುಲ್, ಏನು ಗುರು, ಇಷ್ಟು ದೂರ ಬಂದಿದ್ದೀವಿ, ಈ ಕಾಡಲ್ಲಿ ಬೇರೆ ಇದ್ದೀವಿ, ಇಲ್ಲಿ ಏನು ಸಿಗುತ್ತೆ, ಮುಂಚೆನೇ ನೆನಪು ಮಾಡ್ಬೇಕಲ್ವ ಎಲ್ಲನಿದನು. ಆಗ ಸಮೀರ್ ಹೇಳ್ತಾನೆ, ಪರವಾಗಿಲ್ಲ ಬಿಡು ಮಚ್ಚ, ನಾನು 5 ಕಿಲೋಮೀಟರ್ಸ್ ಬ್ಯಾಕ್ ನೋಡಿದ್ದೀನಿ, ಯಾವುದೋ ಒಂದು ಟೌನ್ ಕಾಣಿಸ್ತು ಅಲ್ಲೇ, ನಾನು ವಿನಯ್ ಹೋಗಿ ತರ್ತೀವಿ ಬಿಡು, ನೀವು ಚಿಕನ್ನು ಮತ್ತು ಫೈರ್ ಕ್ಯಾಮ್ನ ರೆಡಿ ಮಾಡ್ತಾಯಿರ್ರಿ, ನಾವು ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಸಮೀರ್ ಮತ್ತು ವಿನಯ್ ಕಾರ್ ತಗೊಂಡು ಕತ್ತಲ ದಾರಿಯಲ್ಲಿ ಟೌನ್ ಕಡೆ ಹೊರಟರು. ರೋಡ್ ಫುಲ್ ಮಂಜಾಗಿದೆ. ಸುಮಾರು 2 ಕಿಲೋಮೀಟ್ರ್ ಹೋಗಿರ್ಬೇಕಷ್ಟೆ. ರಸ್ತೆ ಪಕ್ಕದಲ್ಲಿ ಒಂದು ಮರದ ಕೆಳಗಡೆ ವಯಸ್ಸಾದ ಮುದುಕ ನಿಂತಿದ್ದ. ಬಿಳಿ ಪಂಚೆ, ಬಿಳಿ ಶರ್ಟ್, ಕೈಯಲ್ಲಿ ಒಂದು ಕೋಲ್ ಹಿಡ್ಕೊಂಡು ನಿಂತಿದ್ದ. ಅವನನ್ನು ನೋಡಿದ ಸಮೀರ್ ತಕ್ಷಣ ಸ್ವಲ್ಪ ಗಾಡಿನ ಸ್ಲೋ ಮಾಡ್ತಾನೆ. ಗಾಡಿನ ಸ್ಲೋ ಮಾಡಿ ಆ ತಾತನ ಹತ್ರ ನಿಲ್ಲಿಸ್ತಾನೆ ಗಾಡಿನ. ತಾತ, ಇಲ್ಲಿ ಯಾವ್ದಾದ್ರು ಶಾಪ್ ಇದೆನಾ ಅಂತ ಕೇಳ್ತಾನೆ. ಆಗ ಆ ಮುದುಕ, ಮಗು, ಇಲ್ಲಿ ಹತ್ತಿರದಲ್ಲಿ ಯಾವುದೂ ಅಂಗಡಿ ಇಲ್ಲ, ಇಲ್ಲಿಂದ ಸುಮಾರು ದೂರ ಹೋಗಬೇಕು, ಅಲ್ಲಿ ಮಾತ್ರ ಅಂಗಡಿ ಸಿಗುತ್ತೆ ಒಂದು, ಅದು ನನಗೆ ಗೊತ್ತು ಎಲ್ಲಿದೆ ಅಂಥೇಳಿ, ಆದರೆ ಅದನ್ನು ತೋರಿಸ್ಬೇಕಾದ್ರೆ ನಾನು ಬರಬೇಕು ಅಂತ ಹೇಳ್ತಾನೆ. ಆಗ ಸಮೀರ್, ಸರಿ ಆಯಿತು ಬನ್ನಿ, ಗಾಡಿಯಲ್ಲಿ ಹೋಗೋಣ, ನನ್ನ ಶಾಪ್ ತೋರಿಸಿ ಅಂತೇಳಿ ಅವನ್ನ ಹತ್ತಿಸ್ಕೋತಾರೆ. ಬಟ್ ವಿನಯ್ ಯಾಕೋ ಮುದುಕನ ನೋಡಿ ಭಯ ಆಗುತ್ತೆ ಅವನಿಗೆ. ಅವನ ಕಣ್ಣುಗಳಲ್ಲಿ ಜೀವ ಇರಲಿಲ್ಲ, ಬರೀ ಶೂನ್ಯವಿತ್ತು. ಆದರೆ ಸಮೀರ್, ಪಾಪ ವಯಸ್ಸಾಗಿದೆ, ಹೆಲ್ಪ್ ಆಗುತ್ತೆ, ಬಾ ತಾತ ಅಂತ ಕಾರ್ನ ಹತ್ತಿಸ್ಕೊತಾ ಇದ್ದಾನೆ. ಆ ಮುದುಕ ಹಿಂದಿನ ಸೀಟ್ನಲ್ಲಿ ಕೂತ್ಕೋತಾನೆ. ಏನೂ ಮಾತಾಡೋದೇನೇ ಇಲ್ಲ, ಸುಮ್ಮನೆ ಕುಂತಿರ್ತಾನೆ. ಸುಮಾರು ಹೊತ್ತಾದಮೇಲೆ ಹೇಳ್ತಾನೆ, ಹೊಸ ವರ್ಷ ಅಲ್ವಾ, ಪಾರ್ಟಿ ಜೋರಾಗಿರುತ್ತಾ? ವಿನಯ್ ಹೇಳ್ತಾನೆ, ಹಾಂ ಹೌದು ತಾತ ಅಂತ ಹೇಳ್ತಾನೆ. ಹಾಗೆ ಇದೇ ರೀತಿ ಮಾತಾಡ್ತಾ ಹೋಗಿ ಆ ಮುದುಕ ದಾರಿ ತೋರಿಸಿದ. ಮೇನ್ ರೋಡ್ ಬಿಟ್ಟು ಒಂದು ಚಿಕ್ಕ ಹಳ್ಳಿ ಕಡೆ
ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಚಿಕ್ಕ ಪೆಟ್ಟಿ ಅಂಗಡಿ ಇರುತ್ತೆ, ಲೈಟ್ ಕೂಡ ಉರಿತಾ ಇರುತ್ತೆ. ಮುದುಕ ಇಲ್ಲೇ 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 ನಿಲ್ಲಿಸಿ ಅಂತ ಹೇಳ್ತಾನೆ. ಸಮೀರ್ ಮತ್ತು ವಿನಯ್ ಅಂಗಡಿ ಸಿಕ್ಕಿದ ಖುಷಿಗೆ ಬೇಗನೆ ಇಳಿದು ಹೋಗಿ ವಾಟರ್ ಬಾಟಲ್, ಕೂಲ್ ಡ್ರಿಂಕ್ಸ್, ಚಿಪ್ಸು ಮತ್ತು ಅವ್ರಿಗೆ ಏನೇನು ಬೇಕೋ ಆ ಅಂಗಡಿಯಲ್ಲಿ ಸಿಗುತ್ತೋ ಅದನ್ನೆಲ್ಲ ಸಾಮಾನು ತೊಗೊಂಡು ಗಾಡಿಯಲ್ಲಿ ಕೂತ್ಕೊಂಡು ಆ ತಾತ ನೀನು ಎಲ್ಲಿ ಬಿಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಬಟ್ ಯಾವುದೇ ಸೌಂಡ್ ಕೂಡ ಬರಲ್ಲ. ತಾತ ನಿನಗೆ ಕೇಳ್ತಾ ಇರೋದು ಅಂತ ವಿನಯ್ ಹಿಂತಿರುಗಿ ನೋಡ್ತಾನೆ. ಆಗ ಆ ತಾತ ಗಾಡಿಯಲ್ಲಿ ಇರೋದೇನೇ ಇಲ್ಲ. ಆಗ ವಿನಯ್ ಏನೋ ಇದು, ಎಲ್ಲಿ ತಾತ ಕಾಣಿಸ್ತಾನೆ ಇಲ್ವಾ ಅಂತ ಹೇಳ್ತಾನೆ. ಆಗ ಸಮೀರ್ ವಿನಯ್ ಹೋಗ್ಲಿ ಬಿಡೋ, ತಾತ ಇಲ್ಲೇ ಇಳ್ಕೊಂತಿರ್ಬೇಕು, ಅದಕ್ಕೆ ಹತ್ತಿರ್ಬೇಕು ಅವನಿಲ್ಲಿ, ಹೋಗ್ಲಿ ಬಿಡು, ಹೋಗಿದ್ದಾನೆ, ಹೆಂಗಾದ್ರು ನಾವು ಹೋಗೋಣ ಬಾ ಅಂತ ಹೇಳ್ತಾನೆ. ಸರಿ ಅಂತೇಳಿ ಅವರು ಫಾರ್ಮ್ ಹೌಸ್ಗೆ ವಾಪಸ್ ಬರ್ತಾರೆ. ಆ ಮುದುಕ ಎಲ್ಲಿ ಹೋಗಿದ್ದಾನಂತೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಇವರು ಮತ್ತೆ ಫಾರ್ಮ್ ಹೌಸಿಗೆ ಬರ್ತಾರೆ. ಫಾರ್ಮ್ ಹೌಸಲ್ಲಿ ಮಿಕ್ಕಿದ ಜನ ಎಲ್ಲ ಸೆಟಪ್ನ ಮಾಡಿರ್ತಾರೆ. ಇನ್ನೇನು ಫೈರ್ ಕ್ಯಾಂಪ್ನ ಹಚ್ಚಬೇಕಾಗಿರುತ್ತೆ ಅಷ್ಟೆ. ಆದರೆ ಎಲ್ಲರೂ ಲೈಟ್ರನ್ನ ಹುಡುಕ್ತಾ ಇರ್ತಾರೆ. ಸಮೀರ್ ಲೈಟ್ರ್ ಒಂದು ತರಬೇಕಿಲ್ಲೋ, ಅಲ್ಲೇ ಅದನ್ನೇ ಬಿಟ್ಟು ಬಂದಿದ್ಯಾ ಅಂತ ಕೇಳ್ತಾರೆ. ಆಗ ಸಮೀರ್ ಇಲ್ಲಕ್ಕ, ನನ್ನ ಬ್ಯಾಗಲ್ಲಿದೆ ಕೆಳಗಡೆ, ಅದಕ್ಕೆ ತಂದಿಲ್ಲ ಅದನ್ನ, ತಡಿಗಿರು ನನ್ನ ಬ್ಯಾಗಲ್ಲಿದೆ ಕೆಳಗಡೆ ಹೋಗ್ತಾ ಇರ್ತೀನಿ, ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಅವನು ಕೆಳಗಡೆ ಟಾರ್ಚ್ನ ಆನ್ ಮಾಡ್ಕೊಂಡು ಮೊಬೈಲಲ್ಲಿ ಹೋಗ್ತಾನೆ. ಕೆಳಗಡೆ ಹೋಗಿ ಅವ್ನ ಬ್ಯಾಗಲ್ಲಿ ಲೈಟ್ ಹುಡುಕ್ತಾ ಇರ್ತಾನೆ. ಸಡನ್ನಾಗಿ ಅವನ ಹಿಂದೆ ಯಾರು ನಡೆದು ಹೋಗೋಕ್ಕೆ ಆಗುತ್ತೆ. ಸಮೀರ್ ಯಾರದು ಅಂತ ಟಾರ್ಚ್ ಬಿಟ್ಟ. ಅಲ್ಲಿ ಒಂದು ಹಳೆಯ ಕನ್ನಡಿ. ಆ ಕನ್ನಡಿಲಿ ಅವನ ಮುಖ ಮಾತ್ರ ಕಾಣಿಸ್ತಾ ಇದೆ, ಯಾರೂ ಕಾಣಿಸ್ತಾ ಇಲ್ಲ. ಸಮೀರ್ ಬಿದ್ದ. ಹಿಂದೆ ತಿರುಗಿದ್ರೆ ಯಾರೂ ಇಲ್ಲ. ನನ್ನ ಭ್ರಮೇನ ಇದೆ ಅನ್ಕೋತಾನೆ. ಲೈಟರ್ ತೊಗೊಂಡು ತಕ್ಷಣ ಮೇಲೆ ಓಡೋಗ್ತಾನೆ. ಸಮೀರ್ ಮೇಲೆ ಹೋಗಿ ಫೈರ್ ಕ್ಯಾಂಪ್ನ ಹಚ್ಚಿ ಎಲ್ಲರೂ ಡ್ರಿಂಕ್ಸ್ ಮಾಡ್ತಾ, ಸಿಗರೇಟ್ ಹೊಡಿತಾ, ಹ್ಯಾಪಿ ನ್ಯೂ ಇಯರ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. 1:12 ಎಲ್ಲರೂ ಕುಡಿದು ತೂರಾಡ್ತಾ ಇದ್ದಾರೆ. ಸಡನ್ನಾಗಿ ಹಿತ್ತಲಲ್ಲಿ ಯಾರೋ ಪಾಳು ಇದ್ದ ಬಾವಿಯಲ್ಲಿ ಧುಮಿಕ್ದಂಗೆ ಶಬ್ದ ಬರುತ್ತೆ. ಒಂದು ಕ್ಷಣ ಸೈಲೆಂಟ್ ಆಗಿಬಿಡುತ್ತೆ. ಅವರು ಸಾಂಗ್ನ ಆಫ್ ಮಾಡ್ತಾರೆ. ವಾತಾವರಣದಲ್ಲಿ ಏನೋ ಬದಲಾವಣೆ. ನಾಯಿಗಳು ಸಿಕ್ಕಾಪಟ್ಟೆ ಬೊಗಳ್ತಾ ಇರುತ್ತೆ. ಕಾಡಿನ ಶಬ್ದ ಆವರಿಸುತ್ತೆ. ಆ ಕಾಡಿನ ಮೌನದಲ್ಲಿ ಆ ಬಾವಿಯಲ್ಲಿ ಬಿದ್ದಂಥ ಶಬ್ದ ಇವ್ರಿಗೆ ಕಿವಿಗೆ ಅಪ್ಪಳಿಸ್ದಂಗೆ ಆಗುತ್ತೆ. ಎಲ್ಲರೂ ಭಯ ಪಟ್ಕೊಂಡು ಒಬ್ರಿಗೊಬ್ಬರು ಮಾತಾಡ್ಕೊಂಡು ಕೆಳಗಡೆ ಆ ಬಾವಿ ಹತ್ರ ಹೋಗ್ತಾರೆ. ಎಲ್ಲರೂ ಟಾರ್ಚ್ನ ಆನ್ ಮಾಡಿ ಬಾವಿ ಕಡೆ ಬಿಡ್ತಾರೆ. ಬಾವಿ ನೀರು ಅಲಗಾಡ್ತಾ ಇದೆ. ನೀರು ನಿಧಾನವಾಗಿ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇತ್ತು. ಆ ಟೈಮ್ಗೆ ಜೋರಾದ ಗಾಳಿ ಬೀಸೋಕೆ ಶುರುವಾಯಿತು. ಬಾವಿ ಒಳಗಿಂದ ಯಾರೋ ಹತ್ಕೊಂಡು ಮೇಲೆ ಬಂದ ರೀತಿ ಸೌಂಡ್ ಆಯಿತು. ಎಲ್ಲರೂ ಜೀವ ಭಯದಲ್ಲಿ ಸಾಮಾನನ್ನು ಅಲ್ಲೇ ಬಿಟ್ಟು ಕಾರನ್ನು ಹತ್ಕೊಂಡು ಆ ಫಾರ್ಮ್ ಹೌಸ್ನ ಬಿಟ್ಟು ಓಡುತ್ತಾರೆ. ಅಲ್ಲಿಂದ ಕಾರನ್ನು ತಗೊಂಡು ಸಿಕ್ಕ ರೂಟಲ್ಲಿ ಹೊಡ್ಕೊಂಡು ಹೋಗ್ತಾರೆ. ಇವರು ಆ ಹಳ್ಳಿಯ ರೂಟ್ಗಳಲ್ಲಿ ದಾರಿ ತಪ್ಪಿ ಹೋದಾಗ ಅವರು ನಿಂತಂಥ ಮೊದಲನೇ ಟೌನಲ್ಲಿ ಸಿಕ್ಕಂಥ ಶಾಪ್ಗೆ ಮತ್ತೆ ಬರ್ತಾರೆ. ಆ ಅಂಗಡಿ ಓನರ್ ಇನ್ನೇನು ಬಾಗಿಲ ಹಾಕ್ತಾ ಇರ್ತಾನೆ. ಆಗ ಈ ಗಾಡಿ ಅಲ್ಲಿಗೆ ಬರುತ್ತೆ. ಒಳಗಡೆ ಇದ್ದಂಥ ಸಮೀರ್ ಒಂದು ನಿಮಿಷ ಇಲ್ಲೇ ನಿಲ್ಲಿಸೋ, ನೀರಾದರೂ ಕುಡಿಯೋಣ, ಮೈಕೈ ಎಲ್ಲ ನಡುಗ್ತಾ ಇದೆ ಆಲ್ರೆಡಿ, ಒಂದು ಸ್ವಲ್ಪ ನೀರು ಕುಡಿಯೋಣ ಇರು ಅಂತ ಹೇಳ್ಬಿಟ್ಟು ಗಾಡಿನ ನಿಲ್ಲಿಸ್ತಾನೆ. ಆ ಓನರ್ ಕೂಡ ಇನ್ನೇನು ಬಾಗಿಲು ಹಾಕ್ತಾ ಇರ್ತಾನೆ. ಅಣ್ಣ ಒಂದು ಸ್ವಲ್ಪ ನಿಲ್ಲಿ ಅಂತ ಸಮೀರ್ ಹೇಳ್ತಾನೆ. ಅಣ್ಣ ವಾಟರ್ ಬಾಟಲ್ ಸಿಗುತ್ತಾ ಅಂತ ಕೇಳ್ತಾನೆ. ಇದೆ ಕೊಡ್ತೀನಿ ರೀ ಅಂತ ಹೇಳ್ತಾನೆ. ಗಾಡಿ ಬಾಗಿಲು ಹಾಕ್ತಾ ಇದ್ದಂಥ ಅಂಗಡಿ ಓನರ್ ಸ್ವಲ್ಪ ಬಾಗಿಲನ್ನ ತೆಗೆದು ಬಾಟಲ್ನ ಇವರಿಗೆ ವಾಟರ್ ಬಾಟಲ್ನ ಕೊಡ್ತಾನೆ ಕುಡಿಯೋದಕ್ಕಂತೇಳಿ. ಕೊಟ್ಟಾಗ ಸಮೀರ್ನ ಕಣ್ಣು ಸಡನ್ನಾಗಿ ಆ ಶಾಪಲ್ಲಿ ಹಾಕಿದ್ದಂಥ ಒಂದು ಫೋಟೋದ ಮೇಲೆ ಬೀಳುತ್ತೆ. ಆ ಫೋಟೋಗೆ ಹಾರ ಹಾಕಿದ್ದಾರೆ. ಯಾರ ಮನೆಯಲ್ಲಾದರೂ ಸತ್ತಿದ್ರೆ ಅವರಿಗೆ ಹಾರ ಹಾಕ್ತಾರಲ್ಲ, ಆ ಥರದ ಫೋಟೋ. ಆ ಫೋಟೋನ ನೋಡಿದ ಮೇಲೆ ಸಮೀರ್ಗೆ ಮೈ ಜುಮ್ಮನ್ ಬಿಡುತ್ತೆ. ಯಾಕಂದರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಯಾರು ವ್ಯಕ್ತಿಗೆ ಇವರು ಲಿಫ್ಟನ್ನು ಕೊಟ್ಟಿರ್ತಾರೋ ಆ ಮುದುಕನ ಫೋಟೋ ಅದಾಗಿರುತ್ತೆ. ಆಗ ಸಮೀರ್ ವಿನಯನ ಕರೀತಾನೆ. ವಿನಯ್ ಬಾಯಿಲಿ ಆ ಫೋಟೋನ ನೋಡು, ನಾವು ಲಿಫ್ಟ್ ಕೊಟ್ಟಿದ್ದು ಅವನಿಗೆ ತಾನೇ, ಅವ್ನು ಸತ್ತೋಗಿದ್ದಾನ, ಮತ್ತು ನಾವು ಯಾರಿಗೆ ಲಿಫ್ಟ್ ಕೊಟ್ಟಿದ್ವಿ ಕಣೋ ಅಂತ ಕೇಳ್ತಾನೆ. ಆಗ ವಿನಯ್ ಕೂಡ ಬೆಚ್ಚಿಬಿಡ್ತಾನೆ. ಹೌದಲ್ವೋ, ಅದೇ ಥರ ಇದೆ. ಆಗ ಓನರ್ ಕೇಳ್ತಾನೆ, ಅಣ್ಣ ಆ ಫೋಟೋದಲ್ಲಿರೋರು ನಿಮ್ಗೆ ಏನಾಗಬೇಕು ಅಂತ ಕೇಳ್ತಾನೆ. ಆಗ ಓನರ್ ಹೇಳ್ತಾನೆ, ಸರ್ ಅವರು ನಮ್ಮಪ್ಪ ಮುಂಚೆ ಇಲ್ಲೇ ಸ್ವಲ್ಪ ದೂರದಲ್ಲಿರೋ ಒಂದು ಫಾರ್ಮ್ ಹೌಸಲ್ಲಿ ಕೆಲಸ ಮಾಡ್ತಾಯಿದ್ರು. ಒಂದಿನ 4 ಜನ ಹುಡುಗರು
ನ್ಯೂ ಇಯರ್ ಪಾರ್ಟಿಗೆ ಅಂತ ಬಂದ್ಬಿಟ್ಟು ಜಗಳಾಡ್ತಾ ನಮ್ಮ ತಂದೆನ ನೂಕಿ ಆ ಮಾವಿಯಲ್ಲಿ ಬೀಳಿಸಿ ಸಾಯಿಸಿಬಿಡ್ತಾರೆ. ಆಗ ಎಲ್ರಿಗೂ ಗೊತ್ತಾಗತ್ತೆ ತಾನು ಸತ್ತ ಜಾಗಕ್ಕೆ ಯಾರು ಹೋಗಬಾರ್ದು ಅಂತ ವಾರ್ ಮಾಡೋಕ್ಕೆ ಬಂದಿದ್ದ ಅನಿಸುತ್ತೆ ಆ ಆತ್ಮ. ಅಥವಾ ತನ್ನ ಸಾವಿನ ದಿನ ಅವರನ್ನು ಅಲ್ಲಿಗೆ ಕರ್ಕೊಂಡು ಹೋದರೆ ಯಾರೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದು ಅನಿಸುತ್ತೆ. ಅವತ್ತು ರಾತ್ರಿ ಅವರು ಮನೆಗೆ ಹೋದರು. ಆಗ ರಾತ್ರಿ ಇವತ್ತು ಸಮೀರ್ ಕಾರಲ್ಲಿ ಒಬ್ಬನೇ ಹೋಗೋಕ್ಕೆ ಹೆದರ್ತಾನೆ. ಯಾಕಂದರೆ ರಿಯಲ್ ವ್ಯೂ ಮಿರರಲ್ಲಿ ಆ ತಾತ ಕಣ್ಣಂಗೆ ಅವನಿಗೆ ಅನಿಸುತ್ತೆ. ಗೆಳೆಯರೇ, ಅಪರಿಚಿತರಿಗೆ ಲಿಫ್ಟ್ ಕೊಡೋಕ್ಕೆ ಮುಂಚೆ ಯೋಚನೆ ಮಾಡಿ, ನೀವು ಕೂರಿಸಿಕೊಳ್ಳೋದು ಮನುಷ್ಯರನ್ನು ಅಥವಾ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸ್ಟೋರಿ. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಕಥೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಶುಭರಾತ್ರಿ.